ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 29ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ನಾನು ನಿನ್ನನ್ನು ಪ್ರೀತಿಸ್ತೀನಿ ಭೂಮಿ, ಅದಕ್ಕಾಗಿಯೇ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇರೋದು. ನನಗೆ ನಿನ್ನ ಮೇಲಿರೋದು ಪ್ರೀತಿನೇ ಹೊರತು ಕರುಣೆ ಆಗಲಿ ಅನುಕಂಪ ಆಗಲಿ ಅಲ್ಲ. ಭೂಮಿಯ ಕಣ್ಣಲ್ಲಿ ಕಣ್ಣಿಟ್ಟು ನುಡಿದನು ಅಭಿ. ಇಬ್ಬರು ಒಬ್ಬರ ಕಣ್ಣಲ್ಲೊಬ್ಬರು ಕಳೆದು ಹೋದರು. ಎಲ್ಲ ನೀವೇ ನಿರ್ಧಾರ ಮಾಡ್ಕೊಂಡು ಬಿಡ್ತೀರಾ? ಏನಪ್ಪ ಅಭಿ, ನಿನ್ನಪ್ಪ ಅಮ್ಮ ಈ ಮದುವೆಗೆ ಒಪ್ಪೋದು ಬೇಡವಾ? ಅವರು ಒಂದು ವಿಧವೇನ, ಅದರಲ್ಲೂ ಮಕ್ಕಳು ಕೂಡ ಆಗದೆ ಇರೋ ಬಂಜೆ ಹೆಣ್ಣನ್ನು ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾರಾ? ಶಾಂತ ಮತ್ತೆ ನಂಜು ಕಾರಿದರು. ಅವರ ಮಾತು ಕೇಳಿ ಭೂಮಿ 2 ಹೆಜ್ಜೆ ಅಭಿಯಿಂದ ದೂರ ನಿಂತಳು. ಅಭಿ ಅವಳ ಕೈ ಹಿಡಿದು ತನ್ನ ಬಳಿ ಮತ್ತೆ ಎಳೆದುಕೊಂಡ. ಒಪ್ತಾರೆ, ಒಪ್ಪಿಸ್ತೀನಿ, ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಎಂದವನು ಭೂಮಿ ಕಡೆ ತಿರುಗಿ, ಯಾರು ಒಪ್ಪಲಿ ಬಿಡಲಿ, ನಾನು ನಿನ್ನನ್ನು ಮದುವೆ ಆಗೋದಂತೂ ನಿಜ ಭೂಮಿ. ನೀನು ಯಾರ ಮುಂದೆ ಬಂದು ಹೇಳು ಅಂದರೂ ಹೇಳ್ತೀನಿ, ಯಾರ ಮೇಲೆ ಆಣೆ ಮಾಡು ಅಂದರೂ ಮಾಡ್ತೀನಿ ಎಂದ ಅಭಿ. ಮತ್ತೆ ಅನಿಲನ ಕಡೆ ತಿರುಗಿ, ಅನಿಲ, ನಿನಗೆ ನನ್ನ ಹತ್ರ ಮಾತಾಡಬೇಕಾದಿರೋ ವಿಷಯಗಳು ತುಂಬ ಇದೆ ಅಂತ ನನಗೆ ಗೊತ್ತು. ನಿನ್ನ ಎಲ್ಲ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇದೆ. ನನ್ನ ಮೇಲೆ ನಂಬಿಕೆ ಇಡಿ. ನಿನ್ನ ತಂಗಿಗೆ ಖಂಡಿತ ಮೋಸ ಮಾಡಲ್ಲ ನಾನು ಎಂದನು. ಅವನ ಮಾತುಗಳು ಉಳಿದವರಿಗೆ ಅರ್ಥವಾಗದೇ ಇದ್ದರೂ ಅನಿಲನಿಗೆ ಅರ್ಥವಾಗಿತ್ತು. ಅವನ ಮನಸ್ಸು 2 ಬಗೆಯಲ್ಲಿ ಯೋಚಿಸುತ್ತಿತ್ತು. ಭೂಮಿಯ ಮದುವೆ ಅಭಿಯ ಜೊತೆ ಆದರೆ ಅವಳ ಪ್ರೀತಿ ಅವಳಿಗೆ ದೊರೆಯುವುದು ಎಂಬ ನೆಮ್ಮದಿ ಒಂದು ಕಡೆಯಾದರೆ, ಎಲ್ಲರ ಸಮ್ಮುಖದಲ್ಲಿ ತಾಳಿ ಕಟ್ಟಿ ಹೆಂಡತಿಯನ್ನಾಗಿಸಿಕೊಂಡ ಜಾನಕಿಯತ್ತೆಯನ್ನು ನಡುವಿನಲ್ಲೇ ಕೈಬಿಟ್ಟು ಹೋದ ಕೋದಂಡರಾಮನ ರಕ್ತ ಅಭಿಯದ್ದು ಎಂಬ ಚಿಂತೆ ಇನ್ನೊಂದು ಕಡೆ. ಅನಿಲ ಭೂಮಿಯ ಕಡೆ ನೋಡಿ, ಭೂಮಿ, ಮನೆಗೆ ಹೋಗೋಣ ಬಾ ಎಂದು ಕರೆದ. ಭೂಮಿಯ ನೋಟ ಅಭಿಯ ಕಡೆ ಹರಿದಿತ್ತು. ಅಭಿ ಕಣ್ಣಿನಲ್ಲೇ ಭೂಮಿಗೆ ಬಾಯಿ ಹೇಳಿದ. ಭೂಮಿ ಸೀದಾ ಜಾನಕಿಯವರ ಬಳಿ ಹೋದಳು. ಅವಳನ್ನು ಅಪ್ಪಿಕೊಂಡ ಜಾನಕಿ, ಏನೇ ಆದರೂ ಒಳ್ಳೆಯದೇ ಆಗಿದೆ ಅನ್ಕೋ. ನೀನು ಯಾವ ತಪ್ಪು ಮಾಡಿರಲ್ಲ ಅನ್ನೋ ನಂಬಿಕೆ ನನಗಿದೆ ಭೂಮಿ. ಮತ್ತು ತಪ್ಪು ಮಾಡಿದವ್ರಿಗೆ ದೇವರ ನ್ಯಾಯಾಲಯದಲ್ಲಿ ಖಂಡಿತ ಶಿಕ್ಷೆ ಇದ್ದೇ ಇರುತ್ತೆ. ಈಗ ಮನೆಗೆ ಹೋಗು ಎಂದರು. ಶಾಂತ ಅವರ ಕೂಡ ಭೂಮಿಯ ಹಿಂದೆ ಹೊರಟಾಗ, ಅತ್ತಿಗೆ, ತಲೆ ಸುತ್ತಿಗೆ ಔಷಧಿ ಬೇಕು ಅಂದಿದ್ರಲ್ಲ ಎಂದು ಕೇಳಿದರು ಜಾನಕಿ. ಇಲ್ಲಿ ನಡೆದಿದ್ದೆಲ್ಲ ನೋಡಿದ ಮೇಲೆ ತಲೆ ಸುತ್ತದಲ್ಲ, ತಲೆ ಒಡೆದೇ ಹೋಗುತ್ತೆ ಅನ್ನಿಸ್ತಿದೆ. ನನಗೆ ಯಾವ ಔಷಧಿನೂ ಬೇಡ ಎಂದು ಹೇಳುತ್ತಾ ಹೊರಗಡೆ ಇಟ್ಟರು. ಹೊಸ್ತಿಲ ಬಳಿ ಅವರಿಗಾಗಿಯೇ ಕಾದು ನಿಂತಿದ್ದ ಅನಿಲ. ದೊಡ್ಡಮ್ಮ, ಇವತ್ತು ನಿಮ್ಮಿಂದಾಗಿ ಭೂಮಿಗೆ ಒಂದು ನೆಲೆ ಸಿಗ್ತಾ ಇದೆ. ನಿಮ್ಮ ಆಶೀರ್ವಾದ ಹೀಗೆ ನಮ್ಮ ಮೇಲಿರಲಿ ಎಂದ. ಅನಿಲನ ಮಾತು ಕೇಳಿ ಶಾಂತ ಅವರ ಮುಖ ಕಪ್ಪಿಟ್ಟಿತು. ಮತ್ತೊಂದು ಮಾತನಾಡದೆ ಅಲ್ಲಿಂದ ಹೊರಟೇ ಹೋದರು. ಪುಸ್ತಕ ಓದುತ್ತಾ ಕುಳಿತಿದ್ದ ಚಾರುವಿನ ಮಡಿಲಲ್ಲಿ ತಲೆ ಇಟ್ಟಿದ್ದ ಅಜಯ್. ಕಣ್ಣ ತುದಿಯಲ್ಲಿ ಇದ್ದ ಬಿಂದು, ಅದುರುತ್ತಿದ್ದ ಮೂಗು ಅವನ ದುಃಖದ ತೀವ್ರತೆಯನ್ನು ಸಾರುತ್ತಿತ್ತು. ಓದುತ್ತಿದ್ದ ಪುಸ್ತಕ ಮಡಚಿಟ್ಟ ಚಾರು ಮೌನವಾಗಿ ಅವನ ತಲೆಗೂದಲಲ್ಲಿ ಬೆರಳಾಡಿಸುತ್ತಾ ಕುಳಿತಳು. 10 ನಿಮಿಷದವರೆಗೂ ಸುಮ್ಮನೆ ಅವಳ ಮಡಿಲಲ್ಲಿ ಮಗುವಾಗಿದ್ದ ಅಜಯ್. ಮತ್ತೆ ಎದ್ದವನು ಸಾಮಾನ್ಯ ಸ್ಥಿತಿಗೆ ಮರಳಿದ್ದ. ಇವತ್ತು ಮುಕ್ತಾನ್ ನೋಡೋಕೆ ಹೋಗಿದ್ದೆ ಚಾರು. ಗುರ್ತಿಸೋದಕ್ಕಾಗದೇ ಇರೋಷ್ಟು ಬದಲಾಗಿದ್ದಾಳೆ. ಕೇವಲ ಕೆಲವು ತಿಂಗಳ ಕೆಳಗೆ ಗತ್ತಿನಿಂದ ಮೆರಿತಾ ಇದ್ದ ಮುಕ್ತಂಗೂ ಈಗಿನ ಮುಕ್ತಾಗೂ ಸಂಬಂಧನೇ ಇಲ್ಲ. ಅದೇನು ಮಾಡಿದಾನೋ ಏನೋ ಆ ಜಾನ್. ಅವಳ ಮುಖ ಪೂರ್ತಿ ಸುಟ್ಟು ಹೋದ ಹಾಗೆ ಕಪ್ಪಾಗಿದೆ. ತಲೆಗೂದಲು ಮಧ್ಯ ಮಧ್ಯ ಉದುರಿ ಬೋಳಾಗಿದೆ. ನಿಜವಾಗ್ಲೂ ಅವಳ ಸ್ಥಿತಿ ನೋಡಿ ಸಂಕಟ ಆಯಿತು. ಅವಳು ಮಾಡಿದ ಕರ್ಮ ಅವಳು ಅನುಭವಿಸ್ತಾ ಇದ್ದಾಳೆ ಅಂತ ಒಂದು ಮನಸ್ಸು ಸಮಾಧಾನ ಮಾಡ್ತಾ ಇದ್ದರೆ, ಹೆತ್ತ ತಾಯಿನ ಆ ಪರಿಸ್ಥಿತಿಲಿ ನೋಡೋದು ತುಂಬಾ ಕಷ್ಟ ಆಯಿತು. ಅವಳ ಟ್ರೀಟ್ಮೆಂಟ್ಗೆ ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀನಿ ಎಂದನು. ಎಷ್ಟೇ ತಡೆದರೂ ಕಣ್ಣಿಂದ ನೀರು ಹರಿಯುತ್ತಲೇ ಇದ್ದದ್ದು ಅವನು ಪಡುತ್ತಿದ್ದ ಯಾತನೆಗೆ ಸಾಕ್ಷಿಯಾಗಿತ್ತು. ಅಂಜು, ಪ್ಲೀಸ್ ನನ್ನ ಜೊತೆ ಮಾತಾಡು. ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದೀಯಾ? ಕಾಲೇಜಿಂದ ಬರುತ್ತಿದ್ದ ಅಂಜುವಿನ ಹಿಂದೆ ಬಿದ್ದಿದ್ದ ಪ್ರಿನ್ಸ್, ನೋಡು, ನನ್ನ ಹಿಂದೆ ಬರಬೇಡ. ನಾನೀಗ ನೆಮ್ಮದಿಯಾಗಿದ್ದೀನಿ, ನಾನು ನೆಮ್ಮದಿ ಕೆಡಿಸ್ಬೇಡ ಗಟ್ಟಿಯಾಗಿ ಹೇಳಿದಳು ಅಂಜು. ಹೌದಾ, ನೆಮ್ಮದಿಯಾಗಿದೆಯಾ? ನನ್ನ ಮತ್ತೆ ಬಿಟ್ಟಿದೀಯಾ? ನನ್ನಿಂದ ದೂರ ಇದ್ದು ನೀನು ಖುಷಿಯಾಗಿದೆಯಾ? ಹಾಗಿದ್ರೆ ನಾನು ನೋಡಿದ ಮೇಲೆ ನಿನ್ನ ಕಣ್ಣು ಯಾಕೆ ಖುಷಿಯಿಂದ ಅರಳ್ತು? ಈಗ ದೂರ ಹೋಗು ಅಂತ ಹೇಳಬೇಕಾದ್ರೆ ಕಣ್ಣಲ್ಲಿ ಯಾಕೆ ನೀರಿದೆ? ಎಮೋಷ್ನಲ್ ಬ್ಲ್ಯಾಕ್ಮೇಲ್ ತಂತ್ರ ಉಪಯೋಗಿಸಿದ ಪ್ರಿನ್ಸ್.
ಇಲ್ಲದೇ ಇರೋದೆಲ್ಲ ಹೇಳಬೇಡ ಪ್ರಿನ್ಸ್. ಹೋಗಲಿ, ನನ್ನಿಂದ ದೂರ ಆಗೋದಕ್ಕೆ ಕಾರಣ ಏನು ಅಂತನಾದರೂ ಹೇಳು, ಮತ್ತೆ ಕೇಳಿದ ಪ್ರಿನ್ಸ್. ನಿಂಗೆ ಗೊತ್ತಿಲ್ವಾ ಪ್ರಿನ್ಸ್, ನಾನು ಯಾಕೆ ನಿನ್ನಿಂದ ದೂರ ಇದ್ದೀನಿ ಅನ್ನೋದು? ವ್ಯಂಗ್ಯವಾಗಿ ನಗುತ್ತಾ ಕೇಳಿದಳು ಅಂಜು. ಇಲ್ಲ ಅಂಜು, ನಂಗೆ ಗೊತ್ತಿಲ್ಲ. ನೀನು ಆ ಅಜಯ್ ಮನೆಗೆ ಶಿಫ್ಟ್ ಆದಮೇಲೆ ನನ್ನ ದೂರ ಮಾಡ್ತಾ ಇದೀಯಾ. ಅಂಕಲ್ನೂ ನೋಡೋಕೆ ಬಿಡ್ತಾ ಇಲ್ಲ. ಅವ್ರ ಡಾಕ್ಟ್ರನ್ನ ಚೇಂಜ್ ಮಾಡಿದೆ, ಫೈನ್, ಅದು ನಿಮ್ಮ ಫ್ಯಾಮಿಲಿ ವಿಷಯ. ಬಟ್ ನನ್ನನ್ನು ನಿನ್ನಿಂದ ಯಾಕೆ ದೂರ ಇಡ್ತಾ ಇದೀಯಾ? ಇದು ನಿನ್ನ ಜೀವನದ ಪ್ರಶ್ನೆ ಮಾತ್ರ ಅಲ್ಲ, ಇಟ್ಸ್ ಅ ಮ್ಯಾಟರ್ ಆಫ್ ಮೈ ಲೈಫ್ ಟೂ. ಡ್ಯಾಮ್ ಇಟ್ ಎನ್ನುತ್ತಾ ಅವಳ ಕೈ ಹಿಡಿದ. ಲೀವ್ ಮೈ ಹ್ಯಾಂಡ್, ಯು ಆರ್ ಹರ್ಟಿಂಗ್ ಮೀ ಎಂದು ಅಂಜು ಸ್ವಲ್ಪ ಜೋರಾಗಿಯೇ ಹೇಳಿದಾಗ ಕ್ಯಾಂಪಸ್ನಲ್ಲಿ ಇದ್ದ ಉಳಿದ ವಿದ್ಯಾರ್ಥಿಗಳು ಇವರ ಕಡೆಯೇ ನೋಡತೊಡಗಿದರು. ಅಂಜು, ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಎಂದು ನಿಧಾನವಾಗಿಯೇ ಹೇಳಿದ ಪ್ರಿನ್ಸ್. ಅಂಜು ಸುತ್ತಮುತ್ತ ನೋಡಿ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು. ಅಂಜು ಪ್ಲೀಸ್, ಎಲ್ಲಾದರೂ ಹೊರಗಡೆ ಹೋಗಿ ಮಾತಾಡೋಣ, ಇಲ್ಲಿ ಬೇಡ. ಏನೋ ಕನ್ಫ್ಯೂಷನ್ ಇದೆ. ಐ ಲವ್ ಯು ಅಂಜು, ಆ್ಯಂಡ್ ಯು ನೋ ಇಟ್. ಬೇಡಿಕೊಳ್ಳುವ ರೀತಿ ಹೇಳಿದ ಪ್ರಿನ್ಸ್ ಮುಖ ನೋಡಿದಳು ಅಂಜು. ಅವನ ಕಣ್ಣಲ್ಲಿ ಕಾಣುತ್ತಿದ್ದ ಪ್ರೀತಿಯ ಎಳೆ ಅವಳನ್ನು ಅಲ್ಲಾಡಿಸಿತು. ಅವನಿಗೆ ಎದುರುತ್ತರ ಕೊಡದೆ ಅವನ ಕಾರಿನ ಬಳಿ ನಡೆದಳು ಅಂಜು. ಎಸ್, ಐ ಹ್ಯಾವ್ ಡನ್ ಇಟ್ ಎಂಬ ಮೆಸೇಜ್ ಜಾನ್ ಮೊಬೈಲ್ಗೆ ಕಳಿಸಿದ ಪ್ರಿನ್ಸ್. ಅಣ್ಣ, ನಿಜವಾಗ್ಲೂ ನಾನು ಯಾವ ತಪ್ಪು ಕೂಡ ಮಾಡಿಲ್ಲ ಅಣ್ಣ, ನನ್ನನ್ನು ನಂಬು ಪ್ಲೀಸ್. ಜಾನಕಿಯವರ ಮನೆಯಿಂದ ಬಂದ ನಂತರ ಯಾರ ಬಳಿಯೂ ಮಾತನಾಡದೆ ತನ್ನ ರೂಮಿನಲ್ಲಿ ಒಬ್ಬನೇ ಕುಳಿತಿದ್ದ ಅನಿಲನ ಬಳಿ ಹೇಳುತ್ತಿದ್ದಳು ಭೂಮಿ. ನಾನು ನಂಬಿದ್ರೆ ಸಾಕ ಭೂಮಿ? ದೊಡ್ಡಮ್ಮ ಈ ವಿಷಯನ ಇಲ್ಲಿಗೆ ಬಿಡ್ತಾರೆ ಅಂದ್ಕೊಂಡಿದೀಯಾ? ಮನೇಲಿ ದೊಡ್ಡ ರಂಪಾನೇ ಮಾಡ್ತಾರೆ. ಯಾವಾಗ ಅವ್ರು ಬಾಂಬ್ ಸಿಡಿಸ್ತಾರೋ ಅಂತ ಕಾಯ್ತಾ ಕೂರ್ಬೇಕು ನಾವು ಅಷ್ಟೇ. ಆಗ ನೀನು ಏನೇ ಸಮಜಾಯಿಷಿ ಕೊಟ್ಟರೂ ನಡೆಯಲ್ಲ. ಆದಷ್ಟು ಬೇಗ ನಿನ್ನ ಮತ್ತು ಅಭಿ ಮದುವೆ ಮಾತುಕತೆ ನಡೆದರೆ ಸಾಕು. ಮುಂದಿಂದು ಹೇಗೋ ನಡೆಯುತ್ತೆ. ದೊಡ್ಡಮ್ಮ ವಿಷಯ ಹೇಳೋ ಮುಂಚೆ ಮನೇಲಿ ಇದ್ರ ಬಗ್ಗೆ ಮಾತಾಡಬೇಕು. ಆದರೆ ಅದಕ್ಕೂ ಮುಂಚೆ ಅಭಿ ಹತ್ರ ನಾನು ಇನ್ನೊಂದು ಸರಿ ಮಾತಾಡಬೇಕು ಎಂದನು ಅನಿಲ್. ಅಭಿಯ ಬಗ್ಗೆ ಅವನಿಗೆ ಇನ್ನೂ ಪೂರ್ತಿಯಾಗಿ ನಂಬಿಕೆ ಬಂದಿರಲಿಲ್ಲ. ಅಭಿರಾಮ್ ಇರೋದು ಇದೇ ಮನೇಲಿ ತಾನೇ? ನಾನು ಚಾರು ಅಂತ ಅವನ ಅತ್ತಿಗೆ ಮಾತಾಡ್ತಾ ಇರೋದು. ಮಧ್ಯಾಹ್ನ ಕಿರುಗುಟ್ಟಿದ ಫೋನನ್ನು ರಿಸೀವ್ ಮಾಡಿದ ಜಾನಕಿಯವರಿಗೆ ಅತ್ತಲಿಂದ ಈ ಪ್ರಶ್ನೆ ಕೇಳಿಸಿದಾಗ ಒಂದು ರೀತಿಯ ಸಮಾಧಾನವಾಯಿತು. ಇಲ್ಲಿಯವರೆಗೂ ಅಭಿಯ ಮನೆಯವರ ಯಾರ ಹೆಸರು ಕೂಡ ಕೇಳಿ ಅರಿಯದ ಜಾನಕಿಗೆ ಅಭಿಯ ಅತ್ತಿಗೆ ಎಂಬ ಸಂಬಂಧ ಕೇಳಿ ಸಣ್ಣ ನೆಮ್ಮದಿ ದೊರಕಿದಂತಾಯಿತು. ಹಾಂ ಹೌದು, ಅಭಿ ಇಲ್ಲೇ ಇರೋದು. ನಾನು ಜಾನಕಿ ಅಂತ. ಅಭಿ ಈಗಷ್ಟೇ ಊಟ ಮಾಡಿ ಮಲಗಿದ್ದಾನೆ. ಒಂದು ನಿಮಿಷ ಬಿಟ್ಟು ಕಾಲ್ ಮಾಡಿ, ಅವನನ್ನು ಕರೆದು ಬರ್ತೀನಿ ಎಂದರು ಜಾನಕಿ. ಜಾನಕಿಯವರ ದನಿಯಲ್ಲಿನ ಆತ್ಮೀಯ ಭಾವ ಚಾರುವಿನ ಮನ ತಟ್ಟಿತು. ಪರವಾಗಿಲ್ಲ ಜಾನಕಿಯಮ್ಮ, ಅವನು ಮಲಗಲಿ, ನಾನು ರಾತ್ರಿ ಮತ್ತೆ ಮಾಡ್ತೀನಿ. ಅದು ಅವನ ಮೊಬೈಲ್ ನೆಟ್ವರ್ಕ್ ಸಿಗದೆ ಇದ್ದಿದ್ದರಿಂದ ಲ್ಯಾಂಡ್ಲೈನಿಗೆ ಫೋನ್ ಮಾಡಬೇಕಾಗಿ ಬಂತು. ಸುಮಾರಾಗಿ 2-3 ದಿನಕ್ಕೊಂದು ಸರ್ತಿ ಅವನೇ ಕಾಲ್ ಮಾಡ್ತಾಯಿದ್ದ. ಆದರೆ ಈ ಸರ್ತಿ 1 ವಾರ ಆಗೋಯ್ತು. ಅವನಿಂದ ಏನೂ ಸುದ್ದಿ ಇಲ್ಲ. ನಾವು ಬರೆದ ಪತ್ರಕ್ಕೂ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ನಿಮಗೆ ತೊಂದರೆ ಕೊಡೋ ಹಾಗಾಯಿತು ಎಂದಳು ಸಂಕೋಚದಿಂದ. ತೊಂದರೆ ಏನಿಲ್ಲ. ಅಭಿಗೆ 1 ವಾರದಿಂದ ಜ್ವರ ಇತ್ತು. ಹಾಗಾಗಿ ಅವನು ಗುಡ್ಡದ ಹತ್ರ ಹೋಗೋಕ್ಕಾಗಿಲ್ಲ. ಈ ಕಡೆ ಊರಲ್ಲಿ ನೆಟ್ವರ್ಕ್ ಸಿಗಲ್ಲ. ಹಾಗಾಗಿ ಫೋನ್ ಮಾಡಿಲ್ಲ ಅವನು ನಿಮಗೆ. ಈಗ ಆರಾಮಾಗಿದ್ದಾನೆ, ಏನು ಯೋಚನೆ ಮಾಡಬೇಡಿ. ಅವನು ಎದ್ದ ಮೇಲೆ ನಿಮ್ಮ ಕರೆ ಬಗ್ಗೆ ತಿಳಿಸ್ತೀನಿ ಎಂದರು ಜಾನಕಿ. ಇಬ್ಬರ ಮಧ್ಯೆ ನಡೆದ ಸಣ್ಣ ಮಾತುಕತೆಯಲ್ಲೇ ಏನೋ ಒಂದು ಆತ್ಮೀಯ ತಂತು ಮೀಟಿದ ಭಾವ ಇಬ್ಬರಿಗೂ. ಅಭಿಯ ಅತ್ತಿಗೆ ಎಂದು ಸಂಬಂಧ ಹೇಳಿಕೊಂಡು ಕರೆ ಮಾಡಿದ್ದ ಚಾರುವಿನ ದನಿಯಲ್ಲಿನ ಆತ್ಮೀಯ ಭಾವ ಜಾನಕಿಯವರ ಮನಸ್ಸನ್ನು ತಟ್ಟಿತು. ಜಾನತ್ತೆ, ಅದು ನಮ್ಮ ಅಭಿ ನಿಮ್ಮನ್ನು ಜಾನಮ್ಮ ಅಂತ ಕರಿತೀನಿ ಎಂದಿದ್ದ. ನಾನು ನಿಮ್ಮನ್ನು ಜಾನತ್ತೆ ಅಂತ ಕರೀಲಾ ಎಂದು ಕೇಳಿದ ಚಾರುವಿನ ಮಾತಲ್ಲಿ ಇದ್ದ ಅಂತಃಕರಣಕ್ಕೆ ಕರಗಿದರು ಜಾನಕಿ. ಖಂಡಿತ ಹಾಗೆ ಕರಿಯಮ್ಮ, ನಿನಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಕರಿ. ನಿನ್ನ ಜೊತೆಗೆ ಮಾತಾಡ್ತಾ ಇದ್ದರೆ ನನಗೂ ಯಾರೋ ನಮ್ಮವ್ರ ಹತ್ರನೇ ಮಾತಾಡ್ದ ಹಾಗೆ ಅನ್ನಿಸ್ತಾ ಇದೆ ಎಂದರು ತಮ್ಮ ದನಿಯಲ್ಲಿ ಆಪ್ತಭಾವ ತುಂಬುತ್ತಾ. ಜಾನತ್ತೆ, ನಾವೆಲ್ಲ ನಿಮ್ಮನ್ನು ನೋಡದೇ ಇದ್ದರೂ ನಮ್ಮೊಳಗೆ ನೀವು ಒಬ್ಬರು ಅನ್ನೋ ಹಾಗೆ ಆಗ್ಬಿಟ್ಟಿದ್ದೀರಾ. ಅಷ್ಟು ಹೇಳ್ತಾನೆ ಅಭಿ ನಿಮ್ಮ ಬಗ್ಗೆ. ಚಾರು ಹೇಳಿದಾಗ, ನೋಡು, ನಿಮ್ಮ ಬಳಿ ನನ್ನ ಬಗ್ಗೆ ಅಷ್ಟೆಲ್ಲ ಹೇಳಿದ್ದಾನೆ, ಆದರೆ ನಿಮ್ಗಳ ಬಗ್ಗೆ ನನ್ನ ಬಳಿ ಒಂದು ಮಾತು ಕೂಡ ಹೇಳಿಲ್ಲ. ನೀನಾದರೂ ಹೇಳು ಎಂದರು ಸಣ್ಣ ಆಕ್ಷೇಪಣೆ ತುಂಬಿದ ದನಿಯಲ್ಲಿ. ನಾನು ಚಾರುಲತಾ ಅಂತ, ಅಭಿರಾಮನಣ್ಣ ಅಜಯನ್ ಹೆಂಡ್ತಿ.
ಮತ್ತು ಅಭಿಗೆ ಒಬ್ಬಳು ತಂಗಿ ಕೂಡ ಇದ್ದಾಳೆ, ಅಂಜಲಿ ಅಂತ, ಕಾಲೇಜ್ನಲ್ಲಿ ಓದ್ತಾ ಇದ್ದಾಳೆ ಎಂದಷ್ಟೇ ಹೇಳಿದ ಚಾರುವಿನ ಮಾತಿಗೆ ಜಾನಕಿ ಮತ್ತು ಅಭಿಯ ಅಪ್ಪ ಅಮ್ಮ ಎಂದು ಕೇಳಿದಾಗ ಏನುತ್ತರ ಹೇಳುವುದೋ ತಿಳಿಯದೆ ಮೌನವಾದಳು ಚಾರು. ಅಭಿ ಕೋದಂಡನ ಮಗ ಎನ್ನುವ ಸತ್ಯ ಜಾನಕಿಗೆ ತಿಳಿಯುವುದೇ? ತನ್ನ ಈ ರೀತಿಯ ಬದುಕಿಗೆ ಕಾರಣ ತನ್ನ ಸೋದರಿ ಮುಕ್ತಾಳೆ ಎನ್ನುವುದನ್ನು ಅರಿಯುವಳೆ ಜಾನಕಿ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.